ಹೆಲೋ ಫ್ರೆಂಡ್ಸ್, ನಾನು ನಿಮ್ಮ ನಿತಿನ್ ಹಾಗೂ ನೀವು ನೋಡ್ತಾ ಇದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ ಇನ್ಫೋವರ್ಲ್ಡ್ ಕನ್ನಡ. ಇವತ್ತು ನಾವು ಮಾತಾಡೋಣ ಯುವ ಜನತೆ ಅಚ್ಚುಮೆಚ್ಚಿನ ಮೊಬೈಲ್ ಆ್ಯಪ್ ಮ್ಯೂಸಿಕಲಿ ಆ್ಯಪ್ ಬಗ್ಗೆ. ओ जी हाँ जी हो गई मैं तेरी दीवानी दीवानी. ಒಂದು ವೇಳೆ ನಿಮ್ಮ ಏಜ್ 24 ವರ್ಷಗಳ ಒಳಗಾದರೆ ನೀವು ಈ ಆ್ಯಪ್ ಬಗ್ಗೆ ಖಂಡಿತ ಕೇಳಿರ್ತೀರ ಹಾಗೂ 90%ಗಿಂತಲೂ ಅಧಿಕ ಮಂದಿ ಇದನ್ನು ಉಪಯೋಗಿಸಿಯೂ ಕೂಡ ಇರ್ತೀರ. ಒಂದು ವೇಳೆ ನಿಮ್ಮ ವಯಸ್ಸು 24 ವರ್ಷಗಳ ಮೇಲಾದರೆ ನೀವು ಈ ಆ್ಯಪ್ ಬಗ್ಗೆ ಏನೋ ಕೇಳಿರ್ತೀರ, ಆದರೆ ಇದನ್ನು ಉಪಯೋಗಿಸಿರೋದು ಸ್ವಲ್ಪ ಡೌಟೇ. ಯಾಕೆಂದರೆ ಇವರು ಟಾರ್ಗೆಟ್ ಮಾಡೋದು 24 ವರ್ಷಗಳೊಳಗಿನ ಯುವ ಜನತೆಗಳಿಗೆ ಮಾತ್ರ. ಸೊ ಫ್ರೆಂಡ್ಸ್, ಈ ಅಪ್ಲಿಕೇಶನ್ ಏನು ಮಾಡುತ್ತದೆ ಎಂದು ನಾವು ಮೊದಲು ತಿಳ್ಕೊಳ್ಳೋಣ. ಇದೇನು ಮಾಡ್ತದೆ ಅಂದರೆ, ಇದೊಂದು ವಿಡಿಯೋ ಶೇರಿಂಗ್ ಪ್ಲ್ಯಾಟ್ಫಾರ್ಮ್ ಆಗಿದೆ. ಇಲ್ಲಿ ನೀವು ನಿಮ್ಮ ವೀಡಿಯೋಸ್ಗಳನ್ನು ಶೇರ್ ಮಾಡ್ಬೋದು, ಆದರೆ ಬೇರೆ ರೀತಿಯಲ್ಲಿ. ಯೂಟ್ಯೂಬ್ನಲ್ಲಿ ನಾನು ನಿಮಗೆ ಎಜುಕೇಷನಲ್ ವೀಡಿಯೋಸ್ನ ನೀಡುತ್ತೇನೆ, ಬಟ್ ಅಲ್ಲಿ ಅಂದರೆ ಮ್ಯೂಸಿಕಲಿ ಆ್ಯಪ್ನಲ್ಲಿ ಎಜುಕೇಷನಲ್ ವೀಡಿಯೋಸ್ ಇರೋದಿಲ್ಲ. ಅಲ್ಲಿ ಚಿಕ್ಕ ಚಿಕ್ಕ ವೀಡಿಯೋಸ್ಗಳಿರುತ್ತೆ. ಇದರಲ್ಲಿರುವ ಒಂದು ವಿಶೇಷತೆ ಏನಂದರೆ, ಇಲ್ಲಿ ನೀವು ಡಬ್ ವೀಡಿಯೋಸ್ಗಳನ್ನು ಹಾಕ್ಬೋದು. ಅಂದರೆ ಹಿಂದೆ ಕೆಲವೊಂದು ಡೈಲಾಗ್ಸ್ ಪ್ಲೇ ಆಗ್ತಾ ಇರುತ್ತೆ ಹಾಗೂ ನೀವು ಅದಕ್ಕೆ ಲಿಪ್ ಸಿಂಕ್ ಮಾಡ್ಬೋದು. ಈ ಕಂಪನಿಯನ್ನು ಎಲೆಕ್ಸ್ ಹಾಗೂ ಲೂಯು 2014ರಲ್ಲಿ ಪ್ರಾರಂಭಿಸಿದರು ಹಾಗೂ ಈಗ ಅದರ ಹೆಡ್ ಆಫೀಸ್ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿದೆ. 250ಕ್ಕೂ ಅಧಿಕ ಎಂಪ್ಲಾಯೀಸ್ಗಳಿರುವ ಈ ಕಂಪನಿಯನ್ನು ತೌಫ್ಟಿಯಾವೋ ಎಂಬ ಕಂಪನಿ 2009ರಲ್ಲಿ ಸುಮಾರು $800 ಮಿಲಿಯನ್ ಖರೀದಿಸಿದರು. ಈ ಕಂಪನಿಯು 3 ರೌಂಡ್ಸ್ ಆಫ್ ಇನ್ವೆಸ್ಟ್ಮೆಂಟ್ನಲ್ಲಿ ಭಾಗವಹಿಸಿದೆ. 2014ರಲ್ಲಿ ಈ ಕಂಪನಿಯು ಪ್ರಾರಂಭವಾಯಿತು. 2014ರ ಜಾನ್ವರಿ ತಿಂಗಳ ಒಳಗೇ ಇವರಿಗೆ ಸೀಡ್ ಇನ್ವೆಸ್ಟ್ಮೆಂಟ್ ದೊರಕಿತು ಹಾಗೂ ಕೆಲವೇ ಸಮಯದ ನಂತರ, ಅಂದರೆ ಒಂದೇ ವರ್ಷದಲ್ಲಿ ಇವರಿಗೆ ಮತ್ತೊಮ್ಮೆ ಇನ್ವೆಸ್ಟ್ಮೆಂಟ್ ದೊರಕುತ್ತದೆ ಹಾಗೂ ಅದರ ನಂತರದ ವರ್ಷದಲ್ಲಿ ಇದಕ್ಕೆ ಮತ್ತೊಂದು ಇನ್ವೆಸ್ಟ್ಮೆಂಟ್ ಕೂಡ ದೊರಕುತ್ತದೆ ಹಾಗೂ ಅದರ ನಂತರದ ವರ್ಷದಲ್ಲಿ ಇದು ಮಾರಾಟವಾಗುತ್ತದೆ. ಇದರರ್ಥ ಈ ಕಂಪನಿಯಲ್ಲಿ ಏನೋ ಒಂದು ಮ್ಯಾಜಿಕ್ ಇದೆ ಅಂತ ತಾನೇ. ಕರೆಂಟ್ಲಿ ಇವರಲ್ಲಿ 200 ಮಿಲಿಯನ್ಗಿಂತಲೂ ಜಾಸ್ತಿ ಯೂಸರ್ಸ್ ಇದ್ದಾರೆ ಹಾಗೂ ಅದರಲ್ಲಿಯೂ ಕೂಡ 50 ಮಿಲಿಯನ್ಗಿಂತಲೂ ಜಾಸ್ತಿ ಯೂಸರ್ಸ್ 21 ವರ್ಷದೊಳಗಿನ ಯುವಕರೇ ಜಾಸ್ತಿ. ಆಮೇಲೆ 68 ಮಿಲಿಯನ್ ಆಕ್ಟಿವ್ ಯೂಸರ್ಸ್ ಇದ್ದಾರೆ ಹಾಗೂ ಪ್ರತಿದಿನ 12 ಮಿಲಿಯನ್ಗಿಂತಲೂ ಜಾಸ್ತಿ ವಿಡಿಯೋಸ್ ಅಪ್ಲೋಡ್ ಆಗ್ತಾ ಇರುತ್ತೆ. ಹೀಗೆ ಆಗ್ತಾ ಇದ್ರೆ ಯೂಟ್ಯೂಬ್ಗೆ ಕಾಂಪಿಟೇಷನ್ ಕೊಡೋಕ್ಕೆ ಬಂದಿಲ್ಲತ್ತೆ ಈ ಮ್ಯೂಸಿಕಲಿ. ಬಹಳ ಟೈಮ್ನಿಂದ ಯೋಚನೆ ಮಾಡ್ತಿದ್ದೆ, ಈ ಯೂತ್ಸ್ ಅತ್ಯಂತ ಜಾಸ್ತಿ ಇಷ್ಟಪಡುವಂಥ ಮ್ಯೂಸಿಕಲಿ ಆ್ಯಪ್ ಬಗ್ಗೆ ವಿಡಿಯೋ ಮಾಡೋಣ ಅಂತ. ಸೊ ಇವತ್ತು ಕಾಲ ಕೂಡಿ ಬಂತು. ನನ್ನ ಏಜ್ ಸ್ವಲ್ಪ ಜಾಸ್ತಿನೇ ಇದೆ, ಅಂದರೆ 24 ವರ್ಷದೊಳಗಿನ ಏಜ್ ಗ್ರೂಪಲ್ಲಿ ನಾನು ಬರೋದಿಲ್ಲ. ಸೊ ನಾನು ಈ ಮ್ಯೂಸಿಕಲಿ ಆ್ಯಪ್ ಬಗ್ಗೆ ಎಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ, ಯಾಕೆಂದರೆ ಈ ಆ್ಯಪ್ನ ಮೆಜಾರಿಟಿ ಟಾರ್ಗೆಟ್ ಆಡಿಯನ್ಸ್ ಇರೋದು 24 ವರ್ಷಗಳೊಳಗಿನ ಯುವ ಜನತೆಯರಿಗೆ. ಬಟ್ ಫ್ರೆಂಡ್ಸ್, ನಾನು ನನ್ನ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ಸಾಕು, ದಿನಕ್ಕೆ ಸಾವಿರಾರು ಮ್ಯೂಸಿಕಲಿ ವೀಡಿಯೋಸಲ್ಲಿ ನೋಡಲು ಸಿಗುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಆರ್ 15 to 24 ಇಯರ್ಸ್ ಒಳಗಿನ ಯುವಕ ಯುವತಿಯರೇ ಇರೋದು. ಈ ಪ್ಲ್ಯಾಟ್ಫಾರ್ಮ್ನಲ್ಲಿ ಇನ್ನೊಂದು ವಿಶೇಷತೆ ಏನೆಂದರೆ 70%ಗಿಂತಲೂ ಅಧಿಕ ಬಳಕೆದಾರರು ಫೀಮೇಲ್ಸೇ ಇರೋದು, ಅಂದರೆ ಯುವತಿಯರೇ ಜಾಸ್ತಿಯಾಗಿ ಉಪಯೋಗಿಸುತ್ತಾರೆ. ಸೊ ಇವಾಗ ಯೋಚನೆ ಮಾಡಿ ಫ್ರೆಂಡ್ಸ್, ಫಿಮೇಲ್ ಆಡಿಯನ್ಸ್ ಜಾಸ್ತಿ ಇರೋದ್ರಿಂದ ಯಾವ ರೀತಿಯಾಗಿ ಆಡಿಯನ್ಸ್ಗಳನ್ನು ಟಾರ್ಗೆಟ್ ಮಾಡ್ಬೋದು ಎಂದು ಇದರಿಂದ ನೀವು ತಿಳ್ಕೊಳ್ಬೋದು. ಈ ಆ್ಯಪ್ನ ರಿಟೆನ್ಷನ್ ಟೈಮ್ ಕೂಡ ಅತ್ಯಂತ ಜಾಸ್ತಿ ಇದೆ. ಅಂದರೆ ಒಬ್ಬ ವ್ಯಕ್ತಿ ಈ ಅಪ್ಲಿಕೇಶನ್ನಲ್ಲಿ ಕಡಿಮೆ ಎಂದರೂ 3.5 ನಿಮಿಷಗಳಷ್ಟು ಸಮಯವನ್ನು ಸ್ಪೆಂಡ್ ಮಾಡುತ್ತಾರೆ. ಈ ಆ್ಯಪ್ನಲ್ಲಿ ಎಷ್ಟು ಆ್ಯಕ್ಟಿವ್ ಯೂಸರ್ಸ್ಗಳಿದ್ದರೂ ಮಿನಿಮಮ್ ಅಂದರೂ ಆನ್ ಆನ್ ಅವರೇಜ್ ಪ್ರತಿನಿತ್ಯ $21 ಮ್ಯೂಸಿಕಲ್ ಆ್ಯಪ್ನ ಮೇಲೆ ವ್ಯಯಿಸುತ್ತಾರೆ. ಸೊ ಫ್ರೆಂಡ್ಸ್, ನೀವು ಯೋಚಿಸುತ್ತಿರ್ಬೋದು, ಅರೆ ಅದೇಗೆ ಮ್ಯೂಸಿಕಲಿಯಿಂದ ಇನ್ಕಮ್ ಜನರೇಟ್ ಮಾಡ್ಬೋದು ಅಂತ. ವೆಲ್ ಫ್ರೆಂಡ್ಸ್, ಅದಕ್ಕಾಗಿ ಅವರು ಮತ್ತೊಂದು ಪ್ಲ್ಯಾಟ್ಫಾರ್ಮನ್ನು ರಚಿಸಿದ್ದಾರೆ, ಅದುವೇ live.ly. ಅಲ್ಲೇನಾಗುತ್ತದೆ ಅಂದರೆ, ಎಷ್ಟೋ ದೊಡ್ಡ ದೊಡ್ಡ ಮ್ಯೂಸರ್ಸ್ ಅಂದರೆ ಮ್ಯೂಸಿಕಲಿ ಸ್ಟಾರ್ಸ್ ಲೈವ್ ಬರುತ್ತಾರೆ. ಇವಾಗ ಇದರ ಬಿಸ್ನೆಸ್ ಮಾಡೆಲ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಂದರೆ, ಇದರೊಳಗೆ ನೀವು ಕಾಯಿನ್ಸನ್ನು ಖರೀದಿಸಬೇಕಾಗುತ್ತದೆ. ಒಂದು ವೇಳೆ ನೀವು ನನ್ನ ವಿಡಿಯೋವನ್ನು ಮ್ಯೂಸಿಕಲಿ ನೋಡ್ತಿದ್ರೆ ನೀವು ನನಗೆ ಹಣ ನೀಡ್ಬೋದೇ? ಇಲ್ಲ ತಾನೇ. ಆದರೆ ನಾನು ಈ ಮ್ಯೂಸಿಕಲಿ ಪ್ಲ್ಯಾಟ್ಫಾರ್ಮ್ ಒಳಗಡೆ ಲೈವ್ ಸ್ಟ್ರೀಮ್ ಮಾಡುತ್ತಿದ್ದಲ್ಲಿ ನೀವು ನನಗೆ ಹಣವನ್ನು ನೀಡಬಹುದು. ಇದೇ ಕಾರಣದಿಂದಾಗಿ ಮ್ಯೂಸಿಕಲಿ ಈ ಪ್ಲ್ಯಾಟ್ಫಾರ್ಮ್ನ ಸೃಷ್ಟಿಸಿರೋದು ಹಾಗೂ ಆಮೇಲೆ ಯೂಟ್ಯೂಬ್ ಇದರ ಕಾಪಿ ಮಾಡಿಕೊಂಡ್ರು. ನನಗೆ ಗೊತ್ತಿದೆ ಯಾರನ್ನ ಕಾಪಿ ಮಾಡ್ಕೊಂಡಿದ್ರು ಅಂತ. ಬಟ್ ದಿಸ್ ಇಸ್ ಅ ಗುಡ್ ಸ್ಟ್ರಾಟಜಿ. ಮ್ಯೂಸಿಕಲಿಯಲ್ಲಿ ಈ ಸ್ಟ್ರಾಟಜಿ ಚೆನ್ನಾಗೇ ವರ್ಕ್ ಆಗಿರೋದ್ರಿಂದ ಯೂಟ್ಯೂಬ್ನವರು ತಮ್ಮಲ್ಲೂ ಇದನ್ನು ಅಳವಡಿಸಿಕೊಂಡಿರಬಹುದು. ಸೊ ಇಲ್ಲಿ ನೀವೇನು ಮಾಡಬೇಕಂದ್ರೆ, ನೀವು ಅದರ 100 ಕಾಯಿನ್ಸ್ ಅಂದರೆ 100 ಕಾಯಿನ್ಸ್ಗಳನ್ನು ಖರೀದಿ ಮಾಡಬೇಕಾಗುತ್ತದೆ.
ಹಾಗೂ ಈ 100 ಕಾಯಿನ್ಸ್ಗಳ ಬೆಲೆ ಸುಮಾರು 65 ರೂಪಾಯಿಗಳಷ್ಟು ಇರುತ್ತದೆ. ಅದರ ನಂತರ ಒಂದು ವೇಳೆ ಈ ಮ್ಯೂಸಿಕಲಿ ಆ್ಯಪ್ನಲ್ಲಿ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ನೀವು ನನಗೆ ಹಣವನ್ನು ನೀಡಬಹುದು. ಹಣವನ್ನು ಹೇಗೆ ನೀಡಬಹುದೆಂದರೆ ಅಲ್ಲಿ ನಿಮಗೆ ಹಣದ ರೂಪದಲ್ಲಿ ಬಹಳಷ್ಟು ಇಮೋಜಿಸ್ಗಳು ದೊರಕುತ್ತವೆ. ನೀವು ಈ ಇಮೋಜಿಸ್ಗಳನ್ನು ಆನ್ಲೈನ್ ಟ್ರಾನ್ಸಾಕ್ಷನ್ ಮೂಲಕ ಖರೀದಿಸಬೇಕಾಗುತ್ತದೆ ಹಾಗೂ ಅದನ್ನು ನನ್ನ ವಿಡಿಯೋ ಇಷ್ಟವಾದಲ್ಲಿ ನನಗೆ ನೀಡಬೇಕಾಗುತ್ತದೆ. ಅಂದರೆ ಒಂಥರ ನೀವು ನನಗೆ ಉಡುಗೊರೆಯನ್ನು ಇಮೋಜಿಸ್ ಮೂಲಕ ನೀಡುತ್ತಿದ್ದೀರ. ಅದರ ನಂತರ ನನ್ನಲ್ಲಿ ಇಂಥ ಇಮೋಜಿಸ್ಗಳು ಎಷ್ಟು ಒಟ್ಟಾಗುತ್ತೋ ನಾನು ಅವುಗಳನ್ನು ಕ್ಯಾಶ್ ಇನ್ ಮಾಡಿಕೊಳ್ಳುತ್ತೇನೆ, ಅಂದರೆ ಹಣದ ರೂಪಕ್ಕೆ ಪರಿವರ್ತಿಸುತ್ತೇನೆ. ಇಮ್ಯಾಜಿನ್ ಮಾಡಿಕೊಳ್ಳಿ, ನೀವು ನನಗೆ ಮ್ಯೂಸಿಕಲಿ ಲೈವ್ನಲ್ಲಿ 100 ರೂಪಾಯಿಗಳನ್ನು ನೀಡುತ್ತಿದ್ದೀರೆಂದು. ಇದರಲ್ಲಿ ನನಗೆ 50 ರೂಪಾಯಿಗಳು ಮಾತ್ರ ದೊರಕುತ್ತವೆ ಹಾಗೂ ಉಳಿದ 50 ರೂಪಾಯಿ ಈ ಪ್ರೊಸೆಸ್ನಲ್ಲಿ ಹಂಚಿ ಹೋಗುತ್ತದೆ. ಒಂದು ವಿಷಯವಂತೂ ನನಗೆ ಅಷ್ಟೊಂದು ಅರ್ಥವಾಗಿಲ್ಲ. ಅದೇನೆಂದರೆ ನಾನು ಇದರ ಬಗ್ಗೆ ರಿಸರ್ಚ್ ಮಾಡುತ್ತಿರುವಾಗ ನಾನು ತಿಳಿದುಕೊಂಡಿರೋ ವಿಷಯವೇನೆಂದರೆ ಮ್ಯೂಸಿಕಲಿ ಕೇವಲ 20% ಮಾತ್ರ ತಗೊಳ್ಳುತ್ತೆ ಹಾಗೂ ಉಳಿದ 30% ಆ್ಯಪಲ್ ಕಂಪನಿಯು ತನ್ನ ಕಮಿಷನ್ ತಗೊಳ್ಳುತ್ತೆ. ಬಟ್ ನನಗೆ ಗೊತ್ತಿಲ್ಲ ಈ ವಿಷಯ ಎಷ್ಟು ಸತ್ಯವಂತ. ಬಟ್ ನನಗೆ ಐಡಿಯಲಿ ಅನಿಸುತ್ತೆ ಆ್ಯಪಲ್ ಇಷ್ಟೊಂದು ಕಮಿಷನ್ ತಗೋಬಾರ್ದು ಅಂತ. ನೀವು ಪೇಮೆಂಟ್ ಗೇಟ್ವೇಗೆ 30% ಕಮಿಷನ್ ನೀಡುತ್ತಿದ್ದೀರಂದರೆ ನೀವು ಮೂರ್ಖರೇ ತಾನೆ. ಇದೇ ಸೀನ್ ಆ್ಯಂಡ್ರಾಯ್ಡ್ನಲ್ಲೂ ಆಗ್ತಿರ್ಬೋದು. iOS ಇಷ್ಟು ಕಮಿಷನ್ ತಗೋಬೇಕಿದ್ರೆ ಆ್ಯಂಡ್ರಾಯ್ಡ್ನವರು ಕೂಡ ಹೆಚ್ಚು ಕಮ್ಮಿ ಅಷ್ಟೇ ಕಮಿಷನ್ ತಗೋತಿರಬೇಕು. ಸೊ ಓವರ್ ಆಲ್ 50% ಯೂಸರ್ಸ್ಗೆ ಹೋಗುತ್ತೆ, ಅಂದರೆ ನಿಮಗೆ ಮ್ಯೂಸಿಕಲಿ ಯೂಸ್ ಮಾಡ್ತಿರೋರಿಗೆ. ಹಾಗೂ ರಿಮೈನಿಂಗ್ 50%ನಲ್ಲಿ 20% ಮ್ಯೂಸಿಕಲಿ ಕಂಪನಿಗೆ ಹಾಗೂ 30% ಆ್ಯಪಲ್ ಹಾಗೂ ಆ್ಯಂಡ್ರಾಯ್ಡ್ ಕಂಪನಿಗಳು ಕಮಿಷನ್ ರೂಪದಲ್ಲಿ ಚಾರ್ಜ್ ಮಾಡುತ್ತಿದೆ. ಇದೊಂದು ಕನ್ವೆನ್ಷನಲ್ ರೀತಿಯಾದರೆ ಇನ್ನೊಂದು ರೀತಿಯನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಸೊ ಫ್ರೆಂಡ್ಸ್, ಮ್ಯೂಸಿಕಲಿ ಆ್ಯಪ್ ಪ್ರತಿ ಬಾರಿ ತಮ್ಮ ಕ್ರಿಯೇಟರ್ಸ್ಗಳಿಗೆ ಹೊಸ ಹೊಸ ಆಫರ್ಸ್ಗಳನ್ನು ತರ್ತಾ ಇರುತ್ತವೆ. ಆಫರ್ಸ್ ಅಥವಾ ಚಾಲೆಂಜಸ್ ಅಂತ ಕೂಡ ಹೇಳ್ತೀವಿ. ಮ್ಯೂಸಿಕಲ್ಲಿ ಬಹಳಷ್ಟು ಚಾಲೆಂಜಸ್ಗಳನ್ನು ಲಾಂಚ್ ಮಾಡ್ತಾ ಇರುತ್ತದೆ. ಒಂದು ವೇಳೆ ನೀವು ಅಂಥ ಚಾಲೆಂಜಸ್ಗಳಿಗೆ ಭಾಗವಹಿಸಿದರೆ ಹಾಗೂ ನಿಮ್ಮ ವಿಡಿಯೋ ಸೆಲೆಕ್ಟ್ ಆದಲ್ಲಿ ನೀವು ಮ್ಯೂಸಿಕಲಿ ಕಡೆಯಿಂದ ಲಕ್ಷಾಂತರ ರೂಪಾಯಿಗಳನ್ನು ಗಳಿಸಬಹುದು. ಬನ್ನಿ ಫ್ರೆಂಡ್ಸ್, ಇವಾಗ ನೋಡೋಣ ನೀವು ಆ ಚಾಲೆಂಜ್ನಲ್ಲಿ ಹೇಗೆ ಭಾಗವಹಿಸಬಹುದು ಹಾಗೂ ಅದನ್ನು ಗೆಲ್ಲೋದು ಹೇಗೆ ಹಾಗೂ ಅದರ ಮುಂದಿನ ಪ್ರೊಸೆಸ್ ಏನು ಅಂತ. ಸೊ ಫ್ರೆಂಡ್ಸ್, ನೀವು ಅದಕ್ಕಾಗಿ ಸರ್ಚ್ ಆಪ್ಷನ್ಗೆ ಕ್ಲಿಕ್ ಮಾಡಿ ಹಾಗೂ ಅಲ್ಲಿ ನೀವು ನೋಡಬಹುದು ಲೇಟೆಸ್ಟ್ ಆಗಿ ಯಾವ ಚಾಲೆಂಜ್ ನಡೀತಾ ಇದೆ ಅಂತ. ಸೊ ಈ ಚಾಲೆಂಜ್ನಲ್ಲಿ ನೀವು ಭಾಗವಹಿಸಬೇಕಾದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಪ್ರತಿಭೆಗೆ ತಕ್ಕಂತೆ ಒಂದು ವಿಡಿಯೋ ಮಾಡಿ ಹಾಗೂ ಆ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀವು ಯಾವ ಚಾಲೆಂಜ್ನಲ್ಲಿ ಭಾಗವಹಿಸುತ್ತೀರೋ ಆ ಚಾಲೆಂಜ್ನ ಹ್ಯಾಶ್ಟ್ಯಾಗನ್ನು ಮೆನ್ಷನ್ ಮಾಡಬೇಕು. ಸೊ ಇವಾಗ ಒಂದನ್ನು ಕ್ಲಿಕ್ ಮಾಡೋಣ. ಡು ನಾಟ್ ಲವ್ ಡಿಬೇಟ್ ಇದನ್ನು ಕ್ಲಿಕ್ ಮಾಡ್ತೀನಿ. ಸೊ ಈ ರೀತಿ ಹಲವಾರು ಚಾಲೆಂಜಸ್ಗಳಿವೆ. ಸೊ ಇವರೇನು ಮಾಡಬೇಕು ಅಂತ ಹೇಳಿದರೆ ಈ ಚಾಲೆಂಜಸ್ದಲ್ಲಿ ವಿಡಿಯೋ ಮಾಡಬೇಕು. ವಿಡಿಯೋ ಮಾಡಿದ ನಂತರ ತಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ಈ ಚಾಲೆಂಜ್ನ ಹ್ಯಾಶ್ಟ್ಯಾಗನ್ನು ಹಾಕಬೇಕಾಗತ್ತೆ. ಈ ಡಿಸ್ಕ್ರಿಪ್ಷನಲ್ಲಿ ಡು ನಾಟ್ ಲವ್ ಡ್ಯೂ ಇಟ್ ಅಂತ ಈ ಹ್ಯಾಶ್ಟ್ಯಾಗ್ನ ಹಾಕಬೇಕಾಗುತ್ತೆ. ಸೊ ಮ್ಯೂಸಿಕಲಿ ಆ್ಯಪ್ ಏನು ಮಾಡುತ್ತೆ, ಅತ್ಯಂತ ಫೇಮಸ್ ಆಗಿರುವಂಥ ವೀಡಿಯೋಸ್ಗಳನ್ನು ಸೆಲೆಕ್ಟ್ ಮಾಡುತ್ತೆ. ಸೆಲೆಕ್ಟ್ ಮಾಡಿಬಿಟ್ಟು ಆ್ಯಂಡ್ ಆಬ್ವಿಯಸ್ಲಿ ವಿಲ್ ಬಿ ದ ವಿನ್ನರ್ಸ್. ನೀವು ಲಕ್ಷಾಂತರ ರೂಪಾಯಿಗಳನ್ನು ಗೆಲ್ಲಬಹುದು. ಫ್ರೆಂಡ್ಸ್, ನನ್ನ ರಿಸರ್ಚ್ನಲ್ಲಿ ತಿಳಿದಿರೋ ಪ್ರಕಾರ ಇವರು ಯಾವಾಗ live.ly ಅನ್ನು ಲಾಂಚ್ ಮಾಡಿದರು ಅಲ್ಲಿಂದ ಇವರ ಟಾಪ್ ಯೂಸರ್ಸ್ನ ಆ್ಯಾವರೇಜ್ ಇನ್ಕಮ್ 2 ವಾರದಲ್ಲಿ $40,000, ಅಂದರೆ ಸರಾಸರಿಯಾಗಿ ಇವರೆಲ್ಲ ಸುಮಾರು 27 ಲಕ್ಷ ರೂಪಾಯಿಗಳನ್ನು ಬರೀ 2 ವಾರಗಳಲ್ಲಿ ದುಡಿಯುತ್ತಾರೆ. ಯೋಚನೆ ಮಾಡಿ ಫ್ರೆಂಡ್ಸ್, ಇಲ್ಲಿ ನೀವು ಚೆನ್ನಾಗೇ ದುಡಿಯಬಹುದು. ನಾನು ಈ ವಿಡಿಯೋ ಮಾಡೋದಕ್ಕೋಸ್ಕರ ಈ ಮ್ಯೂಸಿಕಲ್ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡೆ. ಸೊ ಇಲ್ಲಿ ನನ್ನ ರಿಟೆನ್ಷನ್ ಟೈಮ್ ಕೂಡ ಚೆನ್ನಾಗಿತ್ತು. ಅಂದರೆ ನಾನು ಕೂಡ ಒಂದರ ನಂತರ ಒಂದು ವೀಡಿಯೋಸ್ಗಳನ್ನು ನೋಡಿ ಸುಮಾರು 45 ನಿಮಿಷ ಟೈಮ್ ಪಾಸ್ ಮಾಡಿಕೊಂಡೆ. ಹಾಗಾದರೆ ನೀವೇ ಯೋಚನೆ ಮಾಡಿ, ನಾರ್ಮಲ್ ಯಂಗ್ಸ್ಟರ್ಸ್ ಈ ಆ್ಯಪ್ನಲ್ಲಿ ದಿನಕ್ಕೆ ಎಷ್ಟು ಕಾಲ ಕಳೆಯಬಹುದೆಂದು. ಆಲ್ದೋ ನೀವು ನನ್ನನ್ನು ಮ್ಯೂಸಿಕಲಿ ನೋಡಲು ಅಸಾಧ್ಯ, ಯಾಕೆಂದರೆ ಫಸ್ಟ್ ಆಫ್ ಆಲ್ ನನಗೆ ಈ ಆ್ಯಪ್ ಮೇಲೆ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಕೂಡ ಇಲ್ಲ. ಹಾಗೂ ಎರಡನೇದಾಗಿ ದಿಸ್ ಆ್ಯಪ್ ಈಸ್ ಬೇಸಿಕಲಿ ಮೇಡ್ ಫಾರ್ ಯಂಗ್ಸ್ಟರ್ಸ್ ಬಿಲೋ 24 ಇಯರ್ಸ್. ನನ್ನ ಏಜ್ ಗ್ರೂಪ್ಗೆ ಇದು ಅಪ್ಲೈ ಕೂಡ ಆಗಲ್ಲ. ಸೊ ನನಗನ್ಸುತ್ತೆ ದಿಸ್ ಮ್ಯೂಸಿಕಲ್ ಈಸ್ ನಾಟ್ ಮೈ ಕಪ್ ಆಫ್ ಟೀ. ಇಲ್ಲೊಂದು ಸಿಂಪಲ್ ವಿಷಯ ತಿಳಿಯಬೇಕಾಗಿದ್ದೇನೆಂದರೆ ನೀವು ನಿಮ್ಮ ಟಾರ್ಗೆಟ್ ಆಡಿಯನ್ಸನ್ನು ಡಿಫೈನ್ ಮಾಡ್ಕೊಂಡು ಮುನ್ನಡೆದರೆ ನಿಮ್ಮ ಬಿಸ್ನೆಸ್ ಖಂಡಿತ ಬೇಗ ಗ್ರೋ ಆಗುತ್ತೆ. ನೀವು ಮ್ಯೂಸಿಕಲ್ಲಿ ಗ್ರೋತ್ ರೇಟ್ ಚೆಕ್ ಮಾಡಿದರೆ ನಿಮಗೆ ತಿಳಿಯುತ್ತೆ ಇದು ಯೂಟ್ಯೂಬ್ ಹಾಗೂ ಫೇಸ್ಬುಕ್ನ ಇನಿಷಿಯಲ್ ಗ್ರೋತ್ ರೇಟ್, ಅಂದರೆ ಪ್ರಾರಂಭಿಕ ಗ್ರೋತ್ ರೇಟ್ಗಿಂತಲೂ ಫಾಸ್ಟ್ ಆಗಿದೆ ಅಂತ. ಇನ್ನು ಕೆಲವೇ ವರ್ಷಗಳಲ್ಲಿ ಮ್ಯೂಸಿಕಲ್ಲಿ ಯೂಟ್ಯೂಬ್ ಹಾಗೂ ಫೇಸ್ಬುಕ್ನ ಲೆವೆಲ್ಗೆ ಬಂದು ನಿಲ್ಲುತ್ತೆ. ಈ ಥರ ಆದರೂ ನೀವು ಆಶ್ಚರ್ಯ ಪಡಬೇಕಾಗಿಲ್ಲ. ವಿಚ್ ಕ್ಲಿಯರ್ಲಿ ಮೀನ್ಸ್ ದೇರ್ ಬಿಸ್ನೆಸ್ ಮಾಡೆಲ್ ಇಸ್ ಎಕ್ಸ್ಟ್ರೀಮ್ಲಿ ಗುಡ್. ಸ್ಟಾರ್ಟಿಂಗ್ ಬೇಕಾಗಿರೋದೇ ಸ್ಟೇಬಲ್ ಯೂಸರ್ ಬೇಸ್. ದುಡ್ಡಂತೂ ಆಮೇಲೆ ಆರಾಮಾಗಿ ಬಂದೇ ಬರುತ್ತೆ. ನೀವೆಲ್ಲ ಫೇಸ್ಬುಕ್ಕನ್ನು ಫ್ರೀ ಅಂತ ಅಂದ್ಕೊಂಡಿದ್ದೀರಾ, ಬಟ್ ಅದು ಆ್ಯಡ್ಸ್ಗಳಿಂದ ಹಣ ಮಾಡ್ತಾನೆ ಇದೆ ಅಲ್ವೇ. ಫೇಸ್ಬುಕ್ ಅರ್ನಿಂಗ್ ಬಗ್ಗೆ ನಿಮಗೆ ಡೆಡಿಕೇಟೆಡ್ ವಿಡಿಯೋ ಬೇಕಾದಲ್ಲಿ ಇವಾಗಲೇ ಕಮೆಂಟ್ ಮಾಡಿ. ಯೂಟ್ಯೂಬ್ ಕೂಡ ಹಾಗೆ, ಅದರಲ್ಲಿ ಬರೋ ಆ್ಯಡ್ಸಿಂದ ಆ್ಯಸ್ ಅ ಕಂಟೆಂಟ್ ಕ್ರಿಯೇಟರ್ ನಮಗೆ ಹಣ ಸಿಗುತ್ತದೆ.
ಹಾಗೂ ಆ್ಯಸ್ ಅ ಪ್ಲ್ಯಾಟ್ಫಾರ್ಮ್ ಅವರು ಕೂಡ ಹಣ ಗಳಿಸುತ್ತಾರೆ. ಈ ಮ್ಯೂಸಿಕಲ್ ಆ್ಯಪ್ನಲ್ಲಿ ಒಂದು ವಿಶೇಷವೇನೆಂದರೆ ನೀವು ಪ್ರತಿನಿತ್ಯ ಮ್ಯಾಕ್ಸಿಮಮ್ $1,000 ವರೆಗೂ ಕ್ಯಾಶ್ ಮಾಡ್ಕೊಳ್ಬೋದು ಹಾಗೂ ನಿಮ್ಮ ಅಕೌಂಟ್ನಲ್ಲಿ ಮಿನಿಮಮ್ $100 ಇರಲೇಬೇಕು. ನಾನು ನೋಡಿರೋ ಪ್ರಕಾರ live.ly ಲಾಂಚ್ ಮಾಡಿದ ನಂತರ ಮಿನಿಮಮ್ 1,000 ಫಾಲೋವರ್ಸ್ ಇರುವ ಪ್ರತಿಯೊಬ್ಬ ಯೂಸರ್ಸ್ ಕೂಡ ಆನ್ ಆನ್ ಆವ್ರೇಜ್ ಮಿನಿಮಮ್ $50 ಪರ್ ಯೂಸರ್ ದುಡಿಯುತ್ತಾರೆ. ಯೂಟ್ಯೂಬ್ನಲ್ಲಿ ಈ ಲೆವೆಲ್ಗೆ ಹಣ ಗಳಿಸಲು ಅಸಾಧ್ಯ. ಇದಕ್ಕಾಗಿ ನಮ್ಮ ಯಂಗ್ಸ್ಟರ್ಸ್ಗೆ ಹಾಡಲು ಇಷ್ಟವಿರುವರು, ತಕ್ಕ ಮಟ್ಟಿಗೆ ಆ್ಯಕ್ಟಿಂಗ್ ಬರೋರು, ಕಾಲೇಜ್ನಲ್ಲಿ ಓದುತ್ತಿರುವರು ಹಾಗೂ ಲೈಫ್ನಲ್ಲಿ ಸ್ವಲ್ಪ ಫನ್ ಎಲಿಮೆಂಟ್ಸ್ ಇರಲಿ ಅಂತ ಬಯಸೋರು ಇಂಥ ವೀಡಿಯೋಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇದರೊಂದಿಗೆ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೇನೆ. ನನ್ನ ನೆಕ್ಸ್ಟ್ ವಿಡಿಯೋ ಯಾವ ಟಾಪಿಕ್ ಮೇಲೆ ಮಾಡಲಿ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಯ್ ಫ್ರೆಂಡ್ಸ್, ಇದೇ ತರಹದ ನಾನು ಟೆಕ್ನಾಲಜಿ, ಮೈಥಾಲಜಿ, ಇತಿಹಾಸ, ನಿಜ ಸಂಗತಿಗಳು ಅಂದರೆ ಫ್ಯಾಕ್ಟ್ಸ್, ಸೈನ್ಸ್ ಫಿಕ್ಷನ್, ಸ್ಪೋರ್ಟ್ಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಮೇಲೆ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳನ್ನು ಮಾಡ್ತಾ ಇರ್ತೇನೆ. ನೀವು ನನ್ನ ವಿಡಿಯೋ ಮೊದಲ ಬಾರಿಗೆ ನೋಡುತ್ತಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಲೇಬೇಡಿ ಹಾಗೂ ಇದರ ಜೊತೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡಿರುವ ಎಲ್ಲ ವೀಡಿಯೋಸ್ಗಳು ನಿಮಗೆ ತ್ವರಿತವಾಗಿ ಸಿಗುತ್ತದೆ. ಶುಭ ದಿನ ಗೆಳೆಯರೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.